ಅದು ರಸ್ತೆಯೋ ಅಥವಾ ಗುಂಡಿಗಳ ಸಾಮ್ರಾಜ್ಯವೋ? ಬೀದರ್ ಉತ್ತರ ವಿಧಾನಸಭಾ ಕ್ಷೇತ್ರದ ಅಲಿಯಾಬಾದ್ನಿಂದ ಜನವಾಡಕ್ಕೆ ಹೋಗುವ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದ್ದು, ರಾತ್ರಿ ವೇಳೆಯಂತೂ ಸಾರ್ವಜನಿಕರು ಜೀವ ಕೈಯಲ್ಲಿ ಹಿಡಿದುಕೊಂಡು ಸಂಚರಿಸುವ ಭೀಕರ ವಾತಾವರಣ ನಿರ್ಮಾಣವಾಗಿದೆ. ಇಷ್ಟೆಲ್ಲ ಅವಾಂತರ ನಡೆಯುತ್ತಿದ್ದರೂ ಇಲ್ಲಿನ ಅಧಿಕಾರಿಗಳು ಮತ್ತು ಶಾಸಕರು ಕಣ್ಣಿದ್ದು ಕುರುಡರಂತೆ ಕಣ್ಣು ಮುಚ್ಚಿ ಕುಳಿತಿರುವುದು ನಾಚಿಕೆಗೇಡಿನ ಸಂಗತಿ. ಸಾರ್ವಜನಿಕರ ಜೀವದ ಜೊತೆ ಚೆಲ್ಲಾಟವಾಡುತ್ತಿರುವ ಈ ಆಡಳಿತಕ್ಕೆ ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆಯ ಸಂಸ್ಥಾಪಕರಾದ ಸ್ವಾಮಿದಾಸ್ ಕೆಂಪೇನೋರವರು ಮಾಧ್ಯಮಗಳ ಮೂಲಕ ಖಡಕ್ ಎಚ್ಚರಿಕೆ ನೀಡಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣವೇ ಎಚ್ಚೆತ್ತುಕೊಂಡು ಈ ರಸ್ತೆಯನ್ನು ದುರಸ್ತಿ ಮಾಡಬೇಕು, ಇಲ್ಲವಾದರೆ ಜನವಾಡ ಮುಖ್ಯ ರಸ್ತೆಯನ್ನು ಸಂಪೂರ್ಣ ಬಂಡ್ ಮಾಡಿ ಉಗ್ರ ಸ್ವರೂಪದ ಹೋರಾಟ ನಡೆಸಲಾಗುವುದು ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಬೀದರ್ ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ನಾವು ಔರಾದ್ ಹೋಗ ಒಂದು ಹೊತ್ತಿನಲ್ಲಿ ಬರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಜನವಾಡಲಿದ್ದು ಏನು ವಾಯು ಮಾರ್ಗ ಅಂತ ಬರ್ತದೆ, ಇವತ್ತು ನೌಬಾದ್ ಕತ್ತಿ, ಈ ಒಂದು ಜನವಾಡ ಮತ್ತು ನೌಬಾದ್ ಮಧ್ಯಭಾಗದಲ್ಲಿ ಏನು ರಸ್ತೆ ತೆಗೆದಿದ್ದಾರೆ, ಇದು ಸಂಪೂರ್ಣವಾಗಿ, ಯಾಕಂದರೆ ಇದು ಗ್ರಾಮೀಣ ಭಾಗದಲ್ಲಿ ಹೋಗ್ತಕ್ಕಂಥ ಎಲ್ಲ ಜನರಿಗೆ ಎಷ್ಟು ಅನಾನುಕೂಲತೆ ಇದೆ ಅಂದರೆ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗ್ಯದ. ಇವತ್ತು ಈ ಬೀದರ್ ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರು ಬರೀ ಬ್ಯಾನರ್ಗಳಿಗೆ ಹೀರೋ ಆಗಿಬಿಟ್ಟಿದ್ದಾರೆ ಹೊರತು ಅಭಿವೃದ್ಧಿಗೆ ಶೂನ್ಯ ಅಂತಕ್ಕಂಥ ಕೆಲಸ ಇದು ಎದ್ದು ಕಾಣ್ತಕ್ಕಂಥ ಸನ್ನಿವೇಶಗಳು ಕಾಣ್ತಾ ಇದೆ. ಇವತ್ತು ಅನೇಕ ರೀತಿಯಿಂದ ಮಾತೆತ್ತರ ಸಾವಿರಾರು ಕೋಟಿ ರೂಪಾಯಿ ನಾನು ಬೀದರ್ ಅಭಿವೃದ್ಧಿ ತಂದಿನ ಅಂತ ಹೇಳ್ತಾ ಇದ್ದಾರೆ. ಇವಾಗ ಗ್ರಾಮೀಣ ಅಭಿವೃದ್ಧಿ ಏನು ತಂದಿದ್ದಾರೆ ಅಂತಕ್ಕಂಥ ಪ್ರಶ್ನೆಗಳು ಜನ ನೋಡ್ತಾ ಇದೆ. ಯಾಕಂದ್ರೆ ಇವತ್ತು ನಾವು ನೋಡ್ಬೇಕಾದ್ರೆ ಈ ಒಂದು ಬೀದರ್ ಉತ್ತರ ವಿಧಾನಸಭಾ ಕ್ಷೇತ್ರದ ಏನಿವತ್ತು ಜಿಲ್ಲಾ ಪಂಚಾಯತ್ ಕ್ಷೇತ್ರದ, ಇದು ಜನವಾಡ ಜಿಲ್ಲಾ ಪಂಚಾಯತ್ ಕ್ಷೇತ್ರದ, ಇವತ್ತು ತಾವೆಲ್ಲ ನೋಡ್ಬೋದಕ್ಕೆ ಇಲ್ಲಿ ಎಷ್ಟು ರಸ್ತೆ ಹದಗೆಟ್ಟು ಹೋಗಿದೆ. ಇವತ್ತು ಕತ್ತಲಲ್ಲೆಲ್ಲ ಓಡಾಡ್ತಾರೆ ಜನ. ಇಲ್ಲಿ ಎಷ್ಟೋ ಜನ ತಮ್ಮ ಹೊಲಗಳಿಗೆ ಬರ್ತಾರ, ಆಮೇಲೆ ಇಲ್ಲಿ ಎಷ್ಟೋ ದೊಡ್ಡ ದೊಡ್ಡ ಗಾಡಿಗಳು ಹೋಗ್ತಾವ, ಟ್ರಾವೆಲಿಂಗ್ ಮಾಡ್ತಾರ, ಕಾರ್ ಹೋಗ್ತಾವ, ಟೂ ವೀಲರ್ ಹೋಗ್ತಾವ. ಎಷ್ಟೋ ಜನ ಈಗ ಒಂದು 8 ಯುವಕರಿಗೆ ನಾವು ಮಾತಾಡ್ಸಿದ್ದೀವಿ, ನಾವು ಕೆಲಸ ಮುಗಿಸ್ಕೊಂಡು ಇಂಡಸ್ಟ್ರಿಯಿಂದ ಕೆಲಸ ಮುಗಿಸ್ಕೊಂಡು ಊರಿಗೆ ನಡೆದೀವಿ ಅಂತ ಹೇಳ್ತಾರೆ. ಅವ್ರು ರಾತ್ರಿ ಬಂದಾಗ ಅವ್ರ ಗತಿ ಏನಾಯ್ತದ ಅಂತಕ್ಕಂಥ ಸಂದರ್ಭ, ಜೀವಕ್ಕೆ ದಾರಿ ಮಾಡಿಕೊಟ್ಟಂಥ ಕೆಲಸ ಅದ ಇದು. ಜೀವಕ್ಕೆ ಏನು ಅಂದ್ರೆ ಹಾದಿ ಮಾಡಿಕೊಟ್ಟಂಥ ರಸ್ತೆ ಇದು ಬೀದರ್ ಉತ್ತರ ವಿಧಾನಸಭಾ ಕ್ಷೇತ್ರದ ಏನಿವತ್ತು ಜನವಾಡ ರಸ್ತೆ ಅದ, ಅದು ಕಾಣ್ತಾ ಇದೆ. ದಯವಿಟ್ಟು ಇಲ್ಲಿನ ಅಧಿಕಾರಿ ಆದರೂ ಎಚ್ಚೆತ್ಕೊಳ್ಬೇಕು. ಶಾಸಕರು ಇರಲಿ, ಆದ್ರೆ ಈ ಏನು ಗುತ್ತಿಗೆದಾರ ಕೆಲಸ ನಿರ್ವಹಿಸಿದಾರ ಅವ್ರ ನಿರ್ವಹಣೆಗೆ ಅಂತ ಅನೇಕ ರೀತಿಯಿಂದ ದುಡ್ಡು ಇರ್ತದ, ಅವರಾದ್ರೂ ಬಂದು ಈ ಕಡೆ ಗಮನ ಹರಿಸ್ಬೇಕು. ಮತ್ತು ಅಧಿಕಾರಿ ವರ್ಗದವರು ಕೂಡ ಬಂದು ಈ ಕಡೆ ಗಮನ ಹರಿಸ್ಬೇಕು. ಸಾರ್ವಜನಿಕರಿಗೆ ಆಗ್ತಕ್ಕಂಥ ತೊಂದರೆಗಳನ್ನು ಗಮನದಲ್ಲಿಟ್ಟುಕೊಂಡು ಇದು ಒಂದು ನಿರ್ವಹಣೆಗೆ ಬಂದಂಥ ಅನುದಾನವನ್ನು ಏನಾದರೂ ಕರೆಕ್ಟಾಗಿ ಸಮರ್ಪಕವಾಗಿ ಬಳಸಿ ಇದು ರಸ್ತೆ ಸರಿ ಮಾಡಬೇಕಂತಕ್ಕಂಥ ಮಾತನ್ನು ಈ ಮೂಲಕ ಹೇಳಿ ನಾನು ಆಗ್ರಹ ಮಾಡ್ತೀನಿ. ಒಂದು ವೇಳೆ ಇದೇ ರೀತಿ ಇತ್ತಂದ್ರೆ ಜನವಾಡ ರಸ್ತೆ ಬಂದ್ ಮಾಡಿ ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆ ವತಿಯಿಂದ ಉಗ್ರವಾದಂಥ ಹೋರಾಟ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಧನ್ಯವಾದಗಳು.